ಭಯ ಪಡಬೇಡ, ನಾನು ಪ್ರೀತಿಯಿಂದಾನೇ ಮಾಡ್ತೀನಿ. ಪ್ಲೀಸ್ ಕೋಆಪರೇಟ್ ಮಾಡು. ಅಮ್ಮು ಅಮ್ಮು, ನಿಜ ಹೇಳ, ಈ ಜಗತ್ತಿನಲ್ಲಿ ಅದ್ಭುತವಾದ ಪ್ರೀತಿ ಅಂದ್ರೆ ಅದು ನೀನು. ಸುಮ್ಮನೆ ಇರೋ. ಇದುವರೆಗೆ ಅದೆಷ್ಟು ಜನ ಹುಡುಗಿರಿಗೆ ಅದೇ ಹೇಳಿದೆಯಾ ಏನೋ. ಲೆಪೆದ್ದಿ, ನನ್ನ ಜೀವನದಲ್ಲಿ ನಾನು ಪ್ರೀತಿಸಿದ ಮೊದಲನೇ ಹುಡುಗಿ, ಕೊನೆ ಹುಡುಗಿ ಎರಡು ನೀನೇ. ಅರ್ಥ ಆಯ್ತಾ? ಅದು ಸರಿ, ನಿಮ್ಮ ಮನೇಲಿ ನಾನು ಒಪ್ತಾರಾ? ಒಪ್ಪಿದ್ರೆ ಹಾ. ಆಹಾ, ಎಷ್ಟು ಚಂದ ಅಲ್ಲ? ಅಲ್ವಾ? ಒಂದ್ ವೇಳೆ ಒಪ್ಪದೇ ಇದ್ರೆ ಹಾ. ಹಿಂಗೆ ಮಾಡೋಣ. ಏ ಹಾಗೆಲ್ಲ ಬೇಡಪ್ಪ, ನಮ್ಮ ಮನೇಲಿ ಗೊತ್ತಾದ್ರೆ ಅಷ್ಟೇ. ಹೇ ಚಿನ್ನಿ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಗೊತ್ತಲ್ವಾ? ಇದೇ ಆಯ್ತು ನಿಂದು. ಚಿನ್ನಿ, ಲೇಟ್ ಆಯ್ತು, ಹೋಗೋಣ. ಇನ್ನೂ ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಅಂತ ಇನ್ನೆಷ್ಟೊತ್ತು? ಮನೇಲಿ ಅಕ್ಕ ಒಬ್ಬಳೇ ಇದ್ದಾಳೆ ಕಣು, ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮನೆಗೆ ಹೋಗೋಣ ಬಾ ಪ್ಲೀಸ್. ಒಳ್ಳೆ ಮೂಡಲ್ಲಿದ್ದೆ, ಬರೀ ಇದೇ ಆಯಿತು. ಸರಿ ನಡಿ. ಹಿಡಿ ನೋಡೋಣ. ಹೇ ನಿನ್ನಜ್ಜಿ, ನಿಲ್ಲೆ, ನಿಲ್ಲು. ಸಾರಿ. ಬೇಡ ಪ್ಲೀಸ್. ಸಾರಿ ಕೇಳ್ಬಿಟ್ರೆ ಮುಗಿದೋಯ್ತಾ? ರವಿ ಪ್ಲೀಸ್ ಮಾರು. ಲೆಕ್ಕ ಇನ್ನು ಬೇರೆನೇದೆ. ಓಯ್, ನೀನಾದ್ರೂ ಮಾಡ್ಕೊಂಡು ಹಾಳೆ ಹೋಗ್ಲಿ, ಪ್ಲೀಸ್ ಬಾರು. ಸುಮ್ಮನೆ ನಿನ್ನ ಹುಡುಗಿ ಮಾತು ಕೇಳ್ಕೊಂಡು ಹೋಯ್ತಾ ಇರು. ಅವಳು ನಿನ್ನ ಒಳ್ಳೇದಕ್ಕೇನೆ ಹೇಳ್ತಾ ಇರೋದು, ಇಲ್ಲ ಅಂದ್ರೆ ಮಗನೇ. ರವಿ ಪ್ಲೀಸ್ ಮಾರು. ಏಯ್ ಗುವ್ವಾಲ್, ಮುಗೀತಾ? ಇಷ್ಟೇನಾ ನಿಂದು? ಮನೆಗೋಗಿ ಪಾತ್ರೆ ಗಿತ್ರೆ ಏನಾದ್ರೂ ಇದ್ರೆ ತಿಕ್ಕೋಗೋ. ಹೋಗೋ. ರವಿ ಪ್ಲೀಸ್ ಮಾರು. ರವಿ ಪ್ಲೀಸ್ ಮಾರು. ಓಯ್, ಇಲ್ಲಿ ನೋಡು. ಬಿಟ್ಟಂಗ್ ಜಾಸ್ತಿನೇ ಮಾಡ್ತಾ ಇದ್ದಾನೆ. ಹೇ ಬಿಡು ನನ್ನ. ಬಿಡು ನನ್ನ. ರವಿ. ಓಯ್ ರವಿ ಬಿಡು ಅಣ್ಣ, ಇಲ್ಲ ಅಂದ್ರೆ ನಿಮ್ ಹುಡುಗಿನ ಬಿಡು. ಹುಡುಗಿ ಎದುರುಗಡೆ ಇದ್ದಾಳಂತೆ,
ನಿಗರಾಡ್ಕೊಂಡು ಹೀರೋಯಿಸಮ್ ತೋರಿಸ್ತಾ ಇದೀಯಾ? ಇವಾಗ ಇಳಿಸ್ತೇನೆ ನೋಡಿ ನೀನು ಹೀರೋ ಪತಿ ನಾವು. ರವಿ 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 ಹೇಳು ರವಿ ರವಿ ಹೇಳು ರವಿ ಹೇಳು. ಹ್ಞೂ ಓಯ್ ಸುಮ್ಮನೆ ಇಲ್ಲಿ ಕಿರ್ಚಾಡ್ಬೇಡ. ಕಿರ್ಚಿದ್ರೆ ಇಲ್ಲಿ ಯಾರೂ ಬರಲ್ಲ. ಒಂದ್ ವೇಳೆ ಬಂದ್ರು ನಮ್ಮಂಥವ್ರೇ ಬರೋದು. ಅದಕ್ಕೆ ಸುಮ್ಮನೆ ಕೋಆಪ್ರೇಟ್ ಮಾಡು. ನೀನು ಉಳ್ಕೋತೀಯ, ನಿಮ್ಮ ಹುಡುಗನೂ ಉಳ್ಕೋತಾನೆ. ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್. ಹೊರಟೋಗೋಣ. ನಾವೇನಿಲ್ಲಿ ಇರಾಕ್ ಬಂದಿಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರೀತಿನಾದ್ರೂ ಮಾಡೋಣ. ಓಯ್ ಕತ್ತರ್ಸೋಗೋಣ. ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲವಲ್ವಾ? ಇವಾಗ ನೋಡು. ಬೇಡ ಬೇಡ, ನಾನು ಕೋಆಪರೇಟ್ ಮಾಡ್ತೀನಿ. ಬೇಡ. ಇದಪ್ಪ ಮಾತಂದ್ರೆ. ನಿನ್ಗೆಷ್ಟು ಪ್ರೀತಿಯಿಂದ ಮಾಡ್ತೇನಂದ್ರೆ ಜೀವನ ಪೂರ್ತಿ ನೀನು ನೆನಪಿಟ್ಕೋಬೇಕು. ರವಿ ರವಿ ಓಯ್ ರವಿ ಯಾಕಿಷ್ಟು ಬಾಡ್ಕೊಂಡು ಆಗ್ತಾ ಇದೀಯಾ? ನಿನ್ಗೇನಾದ್ರೂ ತೊಂದರೆ ಆಗೋ ರೀತಿ ಮಾಡಿದ್ವಾ? ಪ್ರೀತಿಯಿಂದ ತಾನೇ ಮಾಡಿದ್ವಿ. ನಾವು ಮನಸ್ಸು ಮಾಡಿದ್ರೆ ಇನ್ನೂ ಏನೇನೋ ಮಾಡ್ಬೇಕಾಯ್ತು. ಆದರೆ ನೋಡಿದೆ ಅಲ್ವಾ ಎಷ್ಟು ಪ್ರೀತಿಯಿಂದ ಮಾಡಿದ್ವಿ ಅಂದರೆ. ಹಾಂ, ಮತ್ತೊಂದು, ಎಷ್ಟು ನೀತಿಯಿಂದ ನಾವು ನಿಮ್ಮನ್ನ ಬಿಟ್ಟಿದ್ದೇವೋ ಅಷ್ಟೇ ನೀತಿಯಿಂದ ನೀವು ಇರಬೇಕು. ಇಲ್ಲಿಂದ ಮನೆಗೆ ಹೋಗಿ ಸೋಪು ಶಾಂಪು ಹಚ್ಕೋಬೇಕು, ಮಲ್ಕೊಂಡ್ ಬಿಡಬೇಕು. ಅದನ್ನ ಬಿಟ್ಟು ಯಾರಿಗಾದ್ರೂ ಹೇಳೋ ಪ್ರಯತ್ನ ಅದು ಮಾಡಿದ್ರೆ ಅಷ್ಟೇ ಅವಾಗ. ಹೌದು, ನಿನ್ನ ಹೆಸರೇನು? ಹೇಳಿ, ನಿನ್ನ ಹೆಸರೇನು? ರೂಪ. ಓ ರೂಪ. ಬರ್ಲಾ ರೂಪ? ಎಲ್ಲಿ ಒಂದ್ಸಲ ನಗು. ನಗ್ತಿಲ್ವಾ? ನಿನಗೆ ಹೇಳಿದ್ದೆ ಅಲ್ವಾ ನೀನು ಹೀರೋಪತಿನ ಇಳಿಸ್ತೇನಂತ.
ಎದ್ದೇಳು. ಅಮ್ಮೋ ಅಮ್ಮೋ ನೋಡಮ್ಮ ಇಲ್ಲಿ. ಅಮ್ಮೋ ಅಮ್ಮೋ ನೋಡಮ್ಮೋ ಅಮ್ಮೋ. ಅಮ್ಮು, ನಾವು ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗ್ಬೇಕು. ಅದನ್ನ ನಾನು ನೋಡ್ಕೋತೀನಿ, ನೀನು ಹೊರಡು. ಹೇ, ಯಾಕಿಷ್ಟು ಲೇಟು? ಎಲ್ಲಿಗೆ ಹೋಗಿದ್ದೆ? ನಿನ್ಗೆ ಕೇಳ್ತಾ ಇದ್ದೀನಿ. ಹಾ, ಕಾಲ್ ಆದ್ರೂ ರಿಸೀವ್ ಮಾಡ್ಬೋದು ತಾನೇ? ರೂಪಾ, ರೂಪಾ, ಏನಾಯ್ತೆ? ಎದ್ದೇಳೆ, ಊಟ ಮಾಡೆದ್ದೇಳು. ರೂಪಾ, ಸರಿ, ಏನಾದರೂ ಮಾಡ್ಕೊ. ಏನಾಗಿದೆ ಇವಳಿಗೆ? ಯಾಕೆ ಹೀಗಾಡ್ತಿದ್ದಾಳೆ ಏನೋ? ಶಟ್. ರೂಪಾ, ರೂಪಾ, ಅಮ್ಮು, ಎಷ್ಟು ದಿನ ಆಯಿತು ನಾನು ನಿಮ್ಮ ಮನೆ ಹತ್ರ ಬಂದು ಕಾಲ್ ಮಾಡ್ತಾ ಇದ್ದೀನಿ. ನೀನು ರಿಸೀವ್ ಮಾಡ್ತಾ ಇಲ್ಲ. ನನಗೆ ತುಂಬ ಕಾಳಜಿ ಆಗ್ತಾ ಇದೆ ನಿನ್ನ ಬಗ್ಗೆ. ನನಗೇನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ. ಹಾಗೆ ನಿನ್ಗೆ ಹೇಳ್ದೆ ಅಂತೂ ಏನೂ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಕಾಲ್ ರಿಸೀವ್ ಮಾಡು. ಅಮ್ಮು,
ಅಮ್ಮು, ನಿಜ ನನಗೇನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅವ್ರು ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಶಿಕ್ಷೆನಾ? ಯಾವ ಶಿಕ್ಷೆ? 5 ವರ್ಷನಾ 10 ವರ್ಷನಾ? ಅವ್ರಿಗೆ ಶಿಕ್ಷೆ ಕೊಡ್ಸೋದಕ್ಕೆ ನಾನು ಇನ್ನು ಏನೇನು ಅನುಭವಿಸ್ಬೇಕೇನು. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತಮ್ಮು. ಇಲ್ಲ ರವಿ, ನಿಂಗೆ ಅರ್ಥ ಆಗಲ್ಲ ನನ್ನ ಕಷ್ಟ. ನೀನೇ ಯೋಚನೆ ಮಾಡು. ಇಷ್ಟೆಲ್ಲ ಆದ್ಮೇಲೆ ನೀನು ನಿಮ್ಮ ಮನೆಯವರು ನನ್ನ ಎಕ್ಸೆಪ್ಟ್ ಮಾಡ್ಕೋತೀರಾ? ಹೇಳು, ಎಕ್ಸೆಪ್ಟ್ ಮಾಡ್ಕೋತೀರಾ? ರೇಪ್ ಆಗಿದೆ ನನ್ನ ಮೇಲೆ, ಅದು ನೀನು ಮುಂದೆನೆ. ಆದ್ರೂ ನೀನು ಏನು ಮಾಡೋಕ್ಕಾಗ್ಲಿಲ್ಲ. ಅಲ್ಲ, ಆ ಪರ್ಸ್ನ ಅಲ್ಲೇ ಬಿಟ್ಟಿದ್ರೆ ಏನಾಗ್ತಿತ್ತು ಹೇಳು? ಒಂದ್ ಕಡೆಯಿಂದ ನನ್ನ ರೇಪ್ಗೆ ನೀನು ಕೂಡ ಕಾರಣ ಆಗ್ತೀಯ, ನೆನ್ಪಿರ್ಲಿ. ಇಷ್ಟೆಲ್ಲ ಆಗುತ್ತಂತ ನಮಗೆ ಗೊತ್ತಿತ್ತಾ ಅಮ್ಮು? ಹೌದು, ನಿನ್ನ ರೇಪಿಗೆ ಒಂದು ರೀತಿ ನಾನು ಕಾರಣ ಆಗ್ತೀನಿ. ನಿನಗೇನು ಶಿಕ್ಷೆ ಕೊಡ್ಬೇಕು ಅನ್ಸುತ್ತೋ ಅದನ್ನು ಕೊಡು, ನಾನು ಅದನ್ನು ಅನುಭವಿಸ್ತೀನಿ. ಆದರೆ ಒಂದತ್ತು ನಿಜ, ಆ ನಾಯಿಗಳಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ, ಇದಂತೂ ಸತ್ಯ. ಆದರೆ ಇಂಥ ಟೈಮಲ್ಲಿ ನೀನು ನನ್ನ ಜೊತೆಗಿರಬೇಕು ಅಷ್ಟೇ. ಸರಿ ರವಿ. ಅಂಕಲ್. ಓ ರವಿ, ಬಾರಪ್ಪ, ಕೂತ್ಕೋ. ಪರವಾಗಿಲ್ಲ ಅಂಕಲ್. ಕೂತ್ಕೊಳ್ಳಯ್ಯ. ಬಾ. ಮತ್ತೆ ಏನು ಕತೆ? ಮತ್ತೆ ಇವಳು ಯಾರು? ಅಂಕಲ್, ಇವಳು ನನ್ನ ಫ್ರೆಂಡ್ ರೂಪಾ ಅಂತ. ಅದು ಏನಂದರೆ, ಓ, ಏನು ಸಮಾಚಾರ? ಅಂಕಲ್, ಅದು ಈ ಥರ ಆಗಿದೆ ಅಂಕಲ್. ನನಗೇನಾದರೂ ಮಾಡಿ ನೀವೇ ಹೆಲ್ಪ್ ಮಾಡಬೇಕು. ನಿಮ್ಮನ್ನೇ ನಂಬಿದ್ದೀನಿ. ನನಗೇನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೆ. ಸರಿ ರವಿ, ನಾಳೆ ಇವಳನ್ನ ಕರ್ಕೊಂಡು ಸ್ಟೇಷನ್ಗೆ ಬಾ. ಬಂದೊಂದು ಕಂಪ್ಲೇಂಟ್ ಬರೆದು ಕೊಡು. ನೋಡಮ್ಮ, ನಿನ್ನ ಮೇಲೆ ಏನು ಅತ್ಯಾಚಾರ ಮಾಡಿದಾರಲ್ಲ, ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಕಾನೂನಾತ್ಮಕ ಶಿಕ್ಷೆನಾ? ಸಾಧ್ಯ ಇಲ್ಲ ಬಿಡಿ ಸರ್. 7 ವರ್ಷ ಶಿಕ್ಷೆ ಕೊಡ್ಸೋದಕ್ಕೆ ಗೊತ್ತಿಲ್ಲ ಅದೆಷ್ಟು ವರ್ಷ ಅಲ್ದಾಡಬೇಕು ಅಂತ. ಅಂಥ ಟೈಮಲ್ಲಿ ದಿನ ನನ್ನ ಮೇಲೆ ಅತ್ಯಾಚಾರ ಆಗುತ್ತೆ. ಅದು ಯಾವ ರೀತಿ ಅಂತೀರಾ? ಒಂದ್ಸಲ ಮೀಡಿಯಾದಲ್ಲಿ, ಒಂದ್ಸಲ ಕೋರ್ಟಲ್ಲಿ, ಮುಖ್ಯವಾಗಿ ಎಲ್ಲ ಜನರ ದೃಷ್ಟಿಯಲ್ಲಿ. ಅದೆಲ್ಲ ನೋಡ್ಕೊಂಡು ದಿನ ಸಾಯೋ ಬದಲು ಒಂದೇ ದಿನ ಸತ್ತಿದ ಮೇಲನ್ಸುತ್ತೆ ಸರ್. ಸರಿ ರವಿ, ನಾಳೆ ನೀನು ಅವಳನ್ನು ಕರ್ಕೊಂಡು ಆ ಜಾಗಕ್ಕೆ ಬಾ. ಅಲ್ಲಿ ಏನು ಮಾಡೋಣ ಅಂದ್ರೆ, ನೀನು ಭಯಪಡಬೇಡ. ಸರಿ ಅಂಕಲ್, ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿಕೊಡ್ಬೇಕು. ಬರ್ತೀವಿ ಅಂಕಲ್. ಬಾ. ಸರ್, ಅಲ್ಲಿ ಕುತ್ಕೊಂಡಿದ್ವಿ ಅಂಕಲ್, ನಾವಿಬ್ಬರು ಸೇರಿಕೊಂಡು. ಆ ಟೈಮಲ್ಲಿ ಅವರಿಬ್ಬರು ಬಂದು ನಾವು ನಡ್ಕೋತ ಹೋಗ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡಿದ್ರು. ಅಣ್ಣ, ಅಲ್ಲಿ ನೋಡೋಣ ಬೇಟೆ.
ನೀನಾ? ಯಾಕೆ ಇಷ್ಟು ಲೇಟು? ನಾನು ಯಾವಾಗಲಿಂದ ನಿನ್ನ ದಾರಿ ಕಾಯ್ತಿದ್ದೀನಿ ಗೊತ್ತಾ? ಅವನೆಲ್ಲೋದ ನಿನ್ ಹೀರೋ? ಅವನ ಅವಶ್ಯಕತೆ ಏನಿಲ್ಲ, ನೀನಿದೆಯಲ್ಲ ಅದು ಸಾಕು. ತುಂಬಾ ಧೈರ್ಯ ಇದೆ ಕಣೆ. ನಿನ್ ಗೊತ್ತಾ, ನೀನು ಅವಾಗ ರೇಟ್ ಮಾಡಿದೆ ಅಲ್ಲ, ಅವತ್ತಿಂದ ನಂಗೆ ನಿದ್ದೆನೇ ಬರ್ತಾ ಇಲ್ಲ. ಅದೆಷ್ಟು ಚೆನ್ನಾಗಿ ಮಾಡಿದೆ ಅಲ್ಲ. ಇನ್ನೊಂದ್ಸಲ ಮಾಡು. ಏಯ್, ನಿಂಗೆ ತಲೆಗೆಲೆ ಕೆಟ್ಟಿದ್ಯಾ? ನಾ ಹೇಳ್ತೇನಲ್ಲ ಅವಾಗ ಬಾ ಬಾ. ಬಿಡೋಣ. ಬಿಡೋಣ. ಬಿಡುವ. ನೋಡಮ್ಮ, ನಿನ್ನ ಕೆಲಸನ ಆದಷ್ಟು ಬೇಗ ಮುಗಿಸಿಕೋ, ಅರ್ಥ ಆಯ್ತಲ್ಲ? ಸರಿ ಸರಿ. ಬಿಡೋಣ. ನೀನು ಹೇಳ್ದಾಗೇನೆ ಯಾರಿಗೂ ಹೇಳ್ದಂಗೆ ಶಾಂಪೂ ಸೋಪು ಹಾಕೊಂಡು ಸ್ನಾನ ಮಾಡಿದ್ರು ನಂಗೆ ಸಮಾಧಾನನೇ ಆಗ್ಲಿಲ್ಲ. ಅದೆಷ್ಟು ಪ್ರೀತಿಯಿಂದ ಮಾಡ್ದೆ ಅಲ್ಲ. ಭಯ ಪಡಬೇಡ, ನಾನು ಪ್ರೀತಿಯಿಂದಾನೇ ಮಾಡ್ತೀನಿ. ಪ್ಲೀಸ್ ಕೋಆಪರೇಟ್ ಮಾಡು. ಯಾವ ಕಷ್ಟನ ನೀವು ನನಗೆ ಕೊಟ್ಟಿದ್ದೀರೋ ಆ ಕಷ್ಟನ ನಿಮಗೆ ಕೊಡೋವರೆಗೂ ನಾನು ನೆಮ್ಮದಿಯಿಂದ ಮಲಗೋಕ್ ಸಾಧ್ಯನೇ ಇಲ್ಲ. ಕಾನೂನಿಗೆ ಕಣ್ಣಿಲ್ಲ, ಸಂತ್ರಸ್ತೆಯರ ಭಾವನೆಗಳಿಗೆ ಬೆಲೆ ಇಲ್ಲ.